ಏನೋ ನಟ ದರ್ಶನ್ ಪುತ್ರ ವಿನೀಶ್ ಕಾರು ಆಕ್ಸಿಡೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ನನ್ನ ಮಗ ವಿನೀಶ್ ಅಲ್ಲಿ ಇರಲಿಲ್ಲ, ಆತ ಯಾವುದೇ ಆಕ್ಸಿಡೆಂಟ್ ಅನ್ನ ಮಾಡಿಲ್ಲ, ಎಲ್ಲವೂ ಸುಳ್ಳು. ಮಗ ವಿನೀಶ್ ಪರ ಬ್ಯಾಟ್ ಬೀಸಿದ್ದಾರೆ ವಿಜಯಲಕ್ಷ್ಮಿ, ಪೋಸ್ಟ್ ಹಾಕಿದ್ದಾರೆ. ನನ್ನ ಮಗ ಕಾರನ್ನ ಓಡಿಸ್ತಾ ಇರಲಿಲ್ಲ, ಅಪಘಾತ ಮಾಡಿಲ್ಲ. ಅಪಘಾತದ ಬಳಿಕ ವಿನೀಶ್ ಬೈಕ್ ಸವಾರನ ಸಹಾಯಕ್ಕೆ ಮುಂದಾಗಿದ್ದ. ಟ್ರಾಫಿಕ್ ಸಿಟಿ ಬೆಂಗಳೂರಲ್ಲಿ ಅಪಘಾತಗಳು ಕಾಮನ್ನು. ಟ್ರಾಫಿಕ್ ಸಿಟಿ ಬೆಂಗಳೂರು, ಹಾಗಾಗಿ ಅಪಘಾತಗಳು ಹಾಗೇ ಆಗುತ್ತೆ, ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ವಿಜಯಲಕ್ಷ್ಮಿ, ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟ ದರ್ಶನ್ ಪುತ್ರ ವಿನೀಶ್ ಕಾರು ಆಕ್ಸಿಡೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅಂತ ಮಗನ ಪರ ಬ್ಯಾಟ್ ಬೀಸಿದ್ದಾರೆ ಈಗ ವಿಜಯಲಕ್ಷ್ಮಿ. ಏನು ನಿನ್ನೆ ನಡೆದಿದ್ದಂಥ ಘಟನೆ, ಒಂದು ಕಡೆ ದರ್ಶನ್ ಅವರು ಈಗಾಗಲೇ ಕೂಡ ಪರಪನಾಗ್ರಹಾರದಲ್ಲಿದ್ದಾರೆ. ವಿನೀಶ್ ಕೂಡ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ, ಐಷಾರಾಮಿ ಕಾರುಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಕೂಡ ಬೈಕ್ ಸವಾರನಿಗೆ ಹಿಂಬದಿದ್ದ ಗುದ್ದಿದ್ದು ಅನ್ನುವಂಥ ಅಪ್ಡೇಟ್ ಸಿಕ್ಕಿತ್ತು. ಹಾಗಾಗಿ ಆ ವಿಚಾರವಾಗಿ ಈಗ ವಿಜಯಲಕ್ಷ್ಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿ ನನ್ನ ಮಗ ಇರಲಿಲ್ಲ, ನನ್ನ ಮಗ ಕಾರನ್ನು ಓಡಿಸ್ತಾ ಇರಲಿಲ್ಲ, ಅಪಘಾತದ ಬಳಿಕ ವಿನೀಶ್ ಬೈಕ್ ಸವಾರನ ಸಹಾಯಕ್ಕೆ ಹೋಗಿದ್ದ, ಆದರೆ ಬೇರೆ ರೀತಿಯಲ್ಲಿ ಇದನ್ನು ತಿರುವಿಸಲಾಗ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಸಿಟಿ, ಇದು ಏನೂ ಮಾಡೋದಕ್ಕಾಗೋದಿಲ್ಲ, ಅಪಘಾತ ಹಾಗೇ ಆಗುತ್ತೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಹಾಕಿ ಮಗನ ಪರ ಬ್ಯಾಟ್ ಬೀಸಿದ್ದಾರೆ.